ಈಗ 3 ತಿಂಗಳ ನಂತರ ಸ್ವಲ್ಪ ದಿನಗಳು ಬಿಟ್ಟು ಬಿಟ್ರೆ ಅದು ಒಳಗಡೆ ಕಲಿಬೇಕು ಅಂತ ಇತ್ತಲ್ಲ ನಿಮ್ಮಲ್ಲಿ? ಹ್ಞೂ ಗುರುಗಳೇ. ಆಮೇಲೆ ಗುರುಗಳೇ ಇತ್ತು. ಏನಂದ್ರೆ ನಾನು ಅವಾಗ ನಿಮ್ಗೆ ಅಷ್ಟು ಕಾಂಟ್ಯಾಕ್ಟ್ ಇರ್ಲಿಲ್ಲ. ನಾನು ಅಂದ್ರೆ ಮುಖ ಪರಿಚಯ ಕಮ್ಮಿ. ಒಂದ್ಸಲ ಬಂದೋಗಿತ್ತು ಅಷ್ಟೇ, ಮತ್ತೆ ಬಂದಿಲ್ಲ. ಆಮೇಲೆ ಏನ್ ಮಾಡಿದೆ, ಒಂದ್ಸಲಿ ನೀವು ಸುಮ್ನೆ ಒಂದ್ ಮೆಸೇಜ್ ಹಾಕೋರ ಗುರುಕುಲ ಇದ್ ನಡೀತಾ ಇತ್ತು, ಕೆಲ್ಸ ಇದೆ ಅಂತ. ಅವಾಗ ಸುಮ್ನೆ ಖಾಲಿ ಕೂಗ್ತಿದೆ. ಈ ರೀತಿನೆಲ್ಲ ಒಳ್ಳೇದಾಗ್ಲಿ ನೋಡೋಣ ಅಂತ ಬರೋಣ ಗುರುಗಳೇ, ನಾನ್ ಬರ್ತೀನಿ, ಫ್ರೀ ಇದ್ದೀನಿ ಅಂತ ಮೆಸೇಜ್ ಹಾಕ್ತೆ. ಸರಿ ಬಾರಪ್ಪ ಅಂತ ನೀವು ಲೊಕೇಶನ್ ಕಳಿಸ್ತ್ರ. ನಾವೊಂದ್ 5-6 ದಿವಸ ಇದ್ದು ಏನೋ ಒಂದು ನೀವೇನ್ ತೋರ್ಸಿದ್ರು ಆ ಕಾರ್ಯ ಮಾಡುದು, ಅದೇ ಮೂಲಕ ಒಂದು ನೀವು ಹೇಳಿದ್ರ ಮತ್ತೆ ಬಿಡ್ಬೇಡ ಸಾಧನೆ ಈ ಸಲಿ ಗಟ್ಟಿ ಮನ್ಸು ಮಾಡು, ಛಲದಿಂದ ಇದನ್ನ ಕೂತ್ಬಿಡು ಈ ಸಲಿ, ಅದೇನೇನಾಗ್ಲಿ ಬಿಡ್ಬೇಡ, ದೇಹದ ಮೇಲೆ ಆಸೆ ಬಿಟ್ಬಿಡು, ಅದೆಲ್ಲ ನೋವು ದೇವಿ ತಗೊಳ್ತಾಳೆ ಕೊನೆಗೆ ಅಂತ ಅಂದ್ರ. ನಾ ಏನ್ ಮಾಡ್ದೆ ಗುರುಗಳೇ, ಅದೇ ನೀವ್ ಹೇಳಿದ್ದು 3ನೇ ಸ್ಟೇಜಿಗೆ ಬಿಟ್ಬಿಟ್ಟಿದೆ ಗುರುಗಳೇ. 3ನೇ ಸ್ಟೇಜ್ ಮತ್ತೆ ಪ್ರಾರಂಭ ಮಾಡ್ದೆ ಹೋಗಿ. ಅದು ಬಹಳ ಕಷ್ಟ ಆಯ್ತು ಗುರುಗಳೇ. 3ನೇ ಸ್ಟೇಜ್ ಏನಂದ್ರೆ ಎಲ್ಲರದು ಸಾಧಕರದ್ದು ವಿಡಿಯೋ ನೋಡ್ತಿದ್ದೆ, ಅವರು ಎಂತೆಂತ ಕಷ್ಟ ಅನುಭವಿಸಿದ್ದಾರೆ. ಅವ್ರ ಮುಂದೆ ನಾವು ನೋಡ್ಸ್ಕೊಂಡೆ ಬಿಡು, ಅಂತ ಕಷ್ಟನೇ ಅನುಭವಿಸಿದ್ದಾರೆ, ನಮ್ದಿನ್ನೇನು ಅಂತ ಮತ್ತೆ ಸಾಧನೆ ಮಾಡಿದ್ರು. 1 ವಾರ 10 ದಿವಸ ಅದು ಸಿದ್ಧಿ ಆಗುತ್ತೆ ಗುರುಗಳೇ.